ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳು. ಹೌದು ವೀಕ್ಷಕರೇ, ಈ ಘಟನೆಯಲ್ಲಿ ಏನಾಯ್ತು ಅಂತೀರಾ? ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿರುವ ಸರ್ವೆ ನಂಬರ್ 7ರಲ್ಲಿ ಬರುವ ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಹಾಗೂ ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರ ಮನೆಯಲ್ಲಿದ್ದ ಮಕ್ಕಳನ್ನ ಹಾಗೂ ವಯಸ್ಸಾದವರನ್ನ ಬೀದಿಗೆ ತಳ್ಳಿದ್ದಾರೆ. ಇದೇ ಸರ್ವೆ ನಂಬರ್ 7ರಲ್ಲಿ ಕೆಲವೊಂದಿಷ್ಟು ಶ್ರೀಮಂತ ಜನರು ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವುಗಳಿಗೆ ಕ್ಯಾರೆ ಎನ್ನದೆ ಅಧಿಕಾರಿಗಳು ಏಕಾಏಕಿ ಬೆಳಗಿನ ಜಾವ 5 ಗಂಟೆಗೆ ಬಂದು ಯಾವುದೇ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದ್ರು. ಬಡವರು ಹಾಗೂ ದಲಿತರು, ಹಿಂದುಳಿದ ವರ್ಗದವರು ಇದ್ದ ಮನೆಗಳನ್ನು ಮಾತ್ರ ತೆರವುಗೊಳಿಸಿ ರೋಡಿಗೆ ತಳ್ಳಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ಕುಳಿತು ಊಟ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕಿಂಚಿತ್ತೂ ಕರುಣೆ ಇಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಇಷ್ಟು ಮುಗ್ಧ ಜನ, ಗಂಡ ಇಲ್ಲದವರು ಹಾಗೂ ಮನೆ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಅರಣ್ಯಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರ್ಕೊಂಡು ಇಲ್ಲಿದ್ದ ಮಕ್ಕಳನ್ನ ಹಾಗೂ ಅಜ್ಜ ಅಜ್ಜಿಯರನ್ನ ಹೊರಗಡೆ ತಳ್ಳಿದ ಘಟನೆಯಾಗಿದೆ. ಎಲ್ಲ 200 ಜನ ಪೊಲೀಸರು ಸೇರ್ಕೊಂಡ್ಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ತೆರವು ಕಾರ್ಯಾಚರಣೆಗಳು ಮಾಡಿದ್ದಾರೆ. ಇದೇ ಜಾಗದ ಕುರಿತಾಗಿ ಇದಕ್ಕಿಂತ ಮುಂಚೆನೂ 2 ಸಲ ತೆರವುಗೊಳಿಸಿ ಬೆಳಗಾವಿಯ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ಈ ಜಾಗದ ಬಗ್ಗೆ ತೆರೆಯನ್ನು ಎಳೆದಿದ್ರು. ಅವ್ರು ತೆರೆ ಎಳೆದು ಅದಕ್ಕೆ ಒಂದು ಹದ್ಬಸ್ತ್ ಸೀಮಿ ಕಲ್ಲುಗಳನ್ನು ಹಾಕೊಂಡಿದ್ದಾರೆ. ಇದು ನಮಗೆ ಫಾರೆಸ್ಟಿಗೂ ಬರೋಂಗಿಲ್ಲ ಮತ್ತು ಕಂದಾಯಕ್ಕೆ ಬರೋಂಗಿಲ್ಲ, ಗೋಮಾಳ ಜಾಗ ಅಂತ ಹೇಳ್ಬಿಟ್ಟು ಇದನ್ನು ಬಿಟ್ಟಿದ್ರು. ಇದ್ರ ಬಗ್ಗೆ ಒಂದು ಮ್ಯಾಪ್ ಕೂಡ ಇದೆ ಆಲ್ರೆಡಿ. ಆದರೆ ಈ ಅಧಿಕಾರಿಗಳು ಯಾರೋ ಪ್ರಬಲರ ಮಾತುಗಳನ್ನು ಕೇಳಿಕೊಂಡು ಅಥವಾ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಆ ಮ್ಯಾಪನ್ನು ಕೂಡ ಬದಲಾವಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಬದಲಾವಣೆ ಆಗಿರ್ತಕ್ಕಂಥ ಮ್ಯಾಪನ್ನು ಇಲ್ಲಿ ತನಕ ನಮಗೆ ತೋರಿಸೇ ಇಲ್ಲ. ಆ ಮ್ಯಾಪ್ಗಳನ್ನು ಕೂಡ ತೋರಿಸಿಲ್ಲ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಅಂತೇಳಿ ಬಿಕ್ಕು ನಿವಾಸ ಮಾಡಲಿಕ್ಕೆ ಒಂದು 2 ರೂಮ್ಗಳನ್ನ ಕಟ್ಟಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಹು, ಪುಲೆ, ಪೆರಿಯಾರ್ ಸಮಾನತೆಯನ್ನು ಸಾರ್ತಕ್ಕಂಥ ಎಲ್ಲ ನಾಯಕರ ಬ್ಯಾನರ್ಗಳಿರ್ತಕ್ಕಂಥ ಒಂದು ಬ್ಯಾನರ್ ಕೂಡ ಇತ್ತು. ಆ ಎಲ್ಲ ಬ್ಯಾನರ್ಗಳನ್ನು ಕಡ್ರ ಥರ ಬೆಳಿಗ್ಗೆ ಜಾವ ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಬ್ಯಾನರ್ಗಳು ಕೂಡ ಕೊಟ್ಟಿಲ್ಲ. ಕೇಳಿದರೆ ಓ ಉತ್ತರಗಳನ್ನ ಕೊಡ್ತಾರೆ. ನಾವು ತೆರವುಗೊಳಿಸ್ಬೇಕಾಗಿತ್ತು, ಗೊಳಿಸಿದ್ದೀವಿ ಅಂತೇಳಿ. ಅಷ್ಟಾಗಿಯೂ ಈ ಹೆಣ್ಮಗಳು ಇಲ್ಲೇನು ಹೆಣ್ಮಗಳು ನಿಂತಿದ್ದಾಳಲ್ಲ, ಸುಮಾರು 1 ವಾರ ಆಗಿಲ್ಲ ಇನ್ನೂ. ಈಕೆ ಗಂಡನನ್ನು ಕಳ್ಕೊಂಡಿದ್ದಾಳೆ. ತವ್ರ ಮನೆಯೂ ಇಲ್ಲ, ಈ ಕಡೆ ಗಂಡನ ಮನೆಯೂ ಇಲ್ಲ. ಇಲ್ಲೇ ಒಂದು ಸಡ್ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಳು. ಈ ಸಣ್ಣ ಪಾಪನ ಕರ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ದಳು. ನಾವೇ ಎಲ್ಲರೂ ಸೇರಿ ಹೇಳಿ ಆಕೆಗೆ ಒಂದು ಏನಾದರೂ ಇಲ್ಲಿ ಸೂರ್ಯನ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗಿನ ಜಾವ ಆ ಚಿಕ್ಕ ಮಗು ಅದು ಮೊನ್ನೆ ಗಂಡನ ಕಳ್ಕೊಂಡಿರ್ತಕ್ಕಂಥ ಈ ವಿಧವಾ ಮಹಿಳೆಯನ್ನ ಎಲ್ಲರೂ ಸೇರಿ ಎತ್ತಿ ತಳ್ಳಿ ಹೊರಗಡೆ ಹಾಕಿ ಇಲ್ಲಿ ಇದನ್ನ ಸಡ್ಡನ್ನು ತೆರವುಗೊಳಿಸ್ತಾರೆ JCB ಹಚ್ಬಿಟ್ಟು. ಈ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ಇವರಿಗೆ ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಈ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಪವನ್ ಕುರ್ನಿಂಗ್ ಅವರು ಊಹಾಪೋಹದ ಉತ್ತರಗಳನ್ನ ಕೊಡ್ತಾರೆ. ತಾವೆಲ್ಲ ಇಲ್ಲಿ ನೋಡ್ಬೋದು. ಈಗೆಲ್ಲ ಇದೆಲ್ಲ ನೋಡ್ಬೇಕು ಬಂಧುಗಳೇ. ಈಗೆಲ್ಲ ಸಡ್ಗಳನ್ನು ತೆರವುಗೊಳಿಸಿದ್ದಾರೆ. ಆಮೇಲೆ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಕನ್ಸ್ಟ್ರಕ್ಷನ್ ಕೇಳಿದ್ರೆ ಅದು ಹಳೇದು, ಸರ್ಕಾರದಲ್ಲಿ ಫೈಲ್ ಇದೆ ಅಂತ ಹೇಳ್ತಾರೆ. ಬಹುಶಃ ಸರ್ಕಾರ ಬಲಾಢ್ಯರಿಗೆ ಮಾತ್ರ ಫೈಲ್ಗಳನ್ನು ರೆಡಿ ಮಾಡುತ್ತೆ, ನಿರ್ಗತಿಕರಿಗೆ ಯಾವುದೇ ಫೈಲ್ಗಳನ್ನು ರೆಡಿ ಮಾಡೋದಿಲ್ಲ ಅಂತ ಅನಿಸ್ತಾ ಇದೆ. ಈಗೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಈ ಕಾಂಗ್ರೆಸ್ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ ಸಾಹೇಬರಾಗಿರ್ಬೋದು, ಆಮೇಲೆ CM ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿರ್ತಕ್ಕಂಥ ಈ 100 ಎಕರೆ ಇಡೀ ರಬಕವಿ ಬನಹಟ್ಟಿ 85% ಫಾರೆಸ್ಟಲ್ಲಿ ಅಕ್ರೋಚ್ಮೆಂಟ್ ಇದೆ. ಇವತ್ತಿಗೂ ಕೂಡ 100 ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಅವುಗಳಿಗೆ ಕೈ ಹಚ್ಚತಕ್ಕಂಥ ತಾಕತ್ತು ಇವ್ರಿಗಂತೂ ಇಲ್ಲ, ಅರಣ್ಯ ಅಧಿಕಾರಿಗಳಿಗೆ. ಅದಕ್ಕಾಗಿ ಬಡವರು, ನಿರ್ಗತಿಕರು ಯಾರಿರ್ತಾರೆ, SC ST OBCಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರು ಎಂಥ ಜಾತಿವಾದಿಗಳಂದರೆ ಭಗವಾನ್ ಬುದ್ಧರಿಗಾಗಿ ಒಂದು ಬುದ್ಧ ವಿಹಾರ ನಿರ್ಮಾಣ ಮಾಡಬೇಕು, ಒಂದು ಲೈಬ್ರರಿಯನ್ನು ಮಾಡಬೇಕು ಅಂತೇಳಿ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನು ಬೆಳಗಿನ ಜಾವ ಕಡ್ರ ಥರ ತೆರವು ಮಾಡ್ಕೊಂಡು ಬ್ಯಾನರ್ ಕೂಡ ಇಟ್ಟಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಭಗವಾನ್ ಬುದ್ಧರು ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಜ್ಞಾನಿಯಾಗಿದ್ರು ಕೂಡ ಸಣ್ಣ ಇರುಮೆಯ ಮೇಲೂ ಕೂಡ ಸಮಾನತೆಯನ್ನು ತೋರ್ತಿದ್ರು, ಕನಿಕರವನ್ನು ತೋರ್ತಕ್ಕಂಥ ಭಗವಾನ್ ಬುದ್ಧರನ್ನ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮಾನತೆ ಹರಿಕಾರ ಬ್ಯಾನರ್ಗಳನ್ನ ತೆರವುಗೊಳಿಸಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಸಭೆಯನ್ನು ಕರಿತಾ ಇದ್ದೀವಿ. ರಬಕವಿ ಬನಹಟ್ಟಿ ತಾಲೂಕು ಆಗಿರ್ಬೋದು, ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ರಾಜ್ಯ ಮಟ್ಟದ ಎಲ್ಲ ನಾವು ಸಂಘಟನೆ ನಾಯಕರ ಜೊತೆ ಮಾತಾಡಿದ್ದೀವಿ.
ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಬಕವಿ ಬನಹಟ್ಟಿ ತಾಲೂಕನ್ನು ಬಂದ್ ಅಂತ ಘೋಷಣೆ ಕೂಗಲಿಕ್ಕೆ ನಾವು ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಇವತ್ತೇ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇದು ವಿಧಾನಸೌಧ ಮುತ್ತಿಗೆ ಹಾಕೋ ತನಕ ಈ ಹೋರಾಟ ಹೋಗುತ್ತೆ. ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮತ್ತು ತಾವೇನೆಲ್ಲ ಇವತ್ತು ನೋಡ್ತಾ ಇದ್ದೀರಿ, ಈ ಸಡ್ಡುಗಳನ್ನು ಸುಮಾರು ಇದೇನು ಮೊದಲೇನಲ್ಲ, ಈಗ 3 ಬಾರಿ ಸಡ್ಡುಗಳನ್ನ ತೆರವುಗೊಳಿಸ್ತಾರೆ. ನಮ್ಮದು ಅಲ್ಲ ಅಂತೇಳಿ ಮಾಹಿತಿಗಳನ್ನ ಕೊಡ್ತಾರೆ. ಇದೇ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜಾಗಗಳನ್ನು ಬೋಂಡ್ ಮೇಲೆ ಸಹಿ ಮಾಡಿ ಬೇರೆದವ್ರಿಗೆ ಮಾರ್ತಾರೆ. ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರೇ ಮಾರ್ತಾರೆ. ಅವುಗಳು ಕೂಡ ಎವಿಡೆನ್ಸ್ ಇದೆ. ಈ ಪವನ್ ಕುರ್ನಿಂಗ್ ಅಂತಕ್ಕಂಥ ಜಾತಿವಾದಿ ಏನಿದಾನಲ್ಲ, ಈತ ಬಹಳ ದೊಡ್ಡ ಜಾತಿವಾದಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಇವ್ನು ಉರಿಯಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಆತನ ವಿರುದ್ಧ ಕೂಡ ನಾವು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡ್ತಾ ಇದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೂ ಕೂಡ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಹೋರಾಟ ನಿಲ್ಲಲ್ಲ, ಇದು ನಿರಂತರವಾಗಿರುತ್ತೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಅಜ್ಜಿ ಏನಾತ್ರಿ? ಬೆಳಗ್ಗೆ ಏನಿದೆಲ್ಲ 3 ಬಂದಾರ್ರಿ ಅವ್ರು. 3 ಬಂದು ಹುಡುಗರು ಮಕ್ಕೊಂಡಿದ್ರು. ಅವರ ನಡ್ಗಾಕತ್ತ ಒಂದ್ಸಾರ್ಕಿರಿ ನಡ್ಗಾಕತ್ತಿರ ತಡೀರಿ ಅಂದ್ರೆ ತಡಿವಲ್ರಿ ಅವ್ರು. ನೀವು ಆಗ ಹೇಳಿದ್ವಿ, ಈಗ ಹೇಳಿದ್ವಿ, ಅಲ್ಲಿ ಬಂತು ಇಲ್ಲಿ ಬಂತಂದ್ರಿ ಅನ್ಕೊಂಡು ತಕ್ಕೋಗೋರು ಅಲ್ಲಿ ಇಲ್ಲೊಂದು ನನ್ನ ಬಿದ್ದವ್ರು. ನಮ್ಮ ಎಲ್ಲ ಲುಕ್ಸಾನ್ ಆಗೈತೆ ರೀ. ಈ ಹುಡುಗರು ಅಳಾಕತ್ತಿದ್ವು. ಅವ್ರು ಪ್ಯಾಕ್ ಮಾಡ್ಕೊಂಡು ಸುಮ್ಕೊಂಡ್ರೆ ಒಂದು ಮಗ ಒಬ್ಬ ತಟ ಹೋಗಿ ಆಗೈತೆ ರೀ. ಅವ್ನು ಎಷ್ಟು ವರ್ಷದಿಂದ ಇದ್ರಿ ನೀವು ಇಲ್ಲಿ? ನಾವು ಇಲ್ರಿ, ನಾ 1 ತಿಂಗಳಾಗಿಲ್ಲ ರೀ. 4 ತಿಂಗಳು ಆಗತ್ತೆ ಬಿಡ್ಯಾಕತ್ತಿ. 4 ತಿಂಗಳು ಆಗತ್ತೆ. ನಿಮ್ಗೆ ಇರ್ಲಿಕ್ಕೆ ಬೇರೆ ಕಡೆ ಮನೆ ಇಲ್ಲ? ಎಲ್ಲಿ ಇಲ್ಲ ಅಪ್ಪ. ಜಾಗ ನಮ್ಗೆ ನೋಡಿ ತೊಗೋಬೇಕ್ರೆ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ನೋಡ್ಬೇಕಾರೆ ಇದ್ರೆ ರೊಕ್ಕಾಯ ನೋಡಿದ್ರಿ, ಅಲ್ಲಿ ಬರ್ಲಿಲ್ಲ ಅವಾಗ. ಇನ್ನತನ ನಿಮ್ಗೆ ಇಲ್ಲಿ ಸ್ಥಳೀಯ ಆಡಳಿತ ಯಾವುದು ಮನೆ ಎಲ್ಲಿ ಆಗಿಲ್ಲ. ಆ ಸಿದ್ದು ಸೋಗಿ ರಗಡ್ಸಲ್ ಹೋಗಿ ಬಂದ್ರಿ, ಅವ ಆಗಿಲ್ರಿ ಅವ್ರಿಗೆ. ತೇರದಾಳ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆ ಇಲ್ಲದ ಜನರಿಗೆ ಏನಾದ್ರೂ ದಾರಿ ಮಾಡಿಕೊಡ್ತಾರೆ ಅಥವಾ ಇಲ್ವಾ ಕಾದು ನೋಡಬೇಕಿದೆ. ವರದಿ ಭರತೇಶ ಪಾನಕನವರ, ಜಮಖಂಡಿ.